ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ವೈಕುಂಠ ಏಕಾದಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏಕಾದಶಿಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಮಂಗಳಕರವಾದ ಆಚರಣೆಯಾಗಿದೆ. ಈ ದಿನವನ್ನು ವಿಷ್ಣು ದೇವನನ್ನು ಪೂಜಿಸಲು ಅತ್ಯಂತ ಪವಿತ್ರವಾದ ದಿನ ಅಂತ ಪರಿಗಣಿಸಿದ್ದಾರೆ. ಈ ದಿನದಂದು ಭಕ್ತರು ವಿಷ್ಣು ದೇವನನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸುತ್ತಾರೆ. ಏಕಾದಶಿ ತಿಥಿಯಿಂದ ಕಠಿಣ ಉಪವಾಸವನ್ನು ಪ್ರಾರಂಭಿಸಿ ದ್ವಾದಶಿ ತಿಥಿಯಂದು ಕೊನೆಗೊಳಿಸಲಾಗುತ್ತದೆ. ಹಾಗಾದರೆ 2025ರ ಮೊದಲ ವೈಕುಂಠ ಏಕಾದಶಿಯ ದಿನಾಂಕ, ಶುಭ ಸಮಯ, ಮಹತ್ವ ಹಾಗೆ ಅದರ ಪ್ರಾಮುಖ್ಯತೆಯನ್ನು ತಿಳಿಯೋಣ. ಏಕಾದಶಿ ಉಪವಾಸ ಅನ್ನೋದು ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖ ಉಪವಾಸ ಆಗಿದೆ. ಇದನ್ನು ಪ್ರತಿ ತಿಂಗಳ ದ್ವಾದಶಿ ತಿಥಿಯಂದು ಆಚರಿಸಲಾಗುತ್ತೆ. ಏಕ ಅಂದರೆ 1, ಹಾಗೆ ದಶ ಅಂದರೆ 10. ಹಾಗಾಗಿ ಏಕಾದಶಿ ಅಂತಂದರೆ 11ನೇ ದಿನ ಅಂತ. ಏಕಾದಶಿ ಉಪವಾಸವನ್ನು ಮಾಡೋದ್ರಿಂದ ವಿಷ್ಣುವಿನ ಆಶೀರ್ವಾದವನ್ನು ಭಕ್ತರು ಪಡಿತಾರೆ. ಇದು ವ್ಯಕ್ತಿಗಳ ಪಾಪಗಳನ್ನು ದೂರ ಮಾಡುತ್ತದೆ. ಹೀಗಾಗಿ ಈ ದಿನ ಭಕ್ತರು ಕಠಿಣ ಉಪವಾಸವನ್ನು ಕೈಗೊಳ್ಳುತ್ತಾರೆ. 2025ನೇ ವರ್ಷದ ಮೊದಲನೇ ತಿಂಗಳು ಅಂದರೆ ಜನವರಿ 9ನೇ ತಾರೀಕು ವೈಕುಂಠ ಏಕಾದಶಿ ಆರಂಭವಾಗುತ್ತದೆ. ಹಾಗಾದರೆ ಏಕಾದಶಿ ತಿಥಿ ಪ್ರಾರಂಭವಾಗುವ ದಿನಾಂಕ, ಅದರ ಸಮಯದ ಬಗ್ಗೆ ತಿಳಿಯೋಣ. ಏಕಾದಶಿ ತಿಥಿಯ ಪ್ರಾರಂಭ ಆಗೋದು ಜನವರಿ 9ನೇ ತಾರೀಕು 2025ರ ಮಧ್ಯಾಹ್ನ 12:22. ಹಾಗಾಗಿ ಏಕಾದಶಿ ತಿಥಿ ಕೊನೆಗೊಳ್ಳುವ ಸಮಯ ಜನವರಿ 10ನೇ ತಾರೀಕು 2025ರ ಬೆಳಗ್ಗೆ 10:19. ಆ್ಯಂಡ್ ಈಗ ಕನ್ಫ್ಯೂಷನ್ ಬರೋದು, ಏಕಾದಶಿ ವ್ರತವನ್ನು ಜನವರಿ 9ನೇ ತಾರೀಕು ಆಚರಣೆ ಮಾಡಬೇಕಾ ಅಥವಾ 10ನೇ ತಾರೀಕು ಆಚರಣೆ ಮಾಡಬೇಕಾ ಅಂತ. ನಾವು ಏಕಾದಶಿ ವ್ರತವನ್ನು ಯಾವಾಗಲೂ ಸೂರ್ಯೋದಯ ಆಗುತ್ತಲ್ಲ, ಅದನ್ನು ಕನ್ಸಿಡರ್ ಮಾಡಿಕೊಂಡು ಮಾಡೋದ್ರಿಂದ ಜನವರಿ 10ನೇ ತಾರೀಕು ಸೂರ್ಯೋದಯ ಆಗೋದ್ರಿಂದ ಆ ಸಮಯದಲ್ಲಿ ಏಕಾದಶಿ ಇರುತ್ತೆ. ಆವತ್ತು ನಾವು ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ. ವೈಕುಂಠ ಏಕಾದಶಿಯ ಮಹತ್ವ ಏನು ಅಂತ ನೋಡೋದಾದರೆ, ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ಅತ್ಯಂತ ಪುಣ್ಯದ ಕೆಲಸ ಇನ್ನೊಂದಿಲ್ಲ ಅಂತ ನಂಬಿದ್ದಾರೆ. ಈ ದಿನ ಮಹಾವಿಷ್ಣುವಿಗೆ ಧೂಪ, ದೀಪ, ನೈವೇದ್ಯಗಳನ್ನು ಸಮರ್ಪಿಸಿ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಸಿ ನೆಮ್ಮದಿಯನ್ನು ನಾವು ಕಾಣ್ಕೋಬಹುದು. ಅಷ್ಟೇ ಅಲ್ಲದೆ ಬ್ರಾಹ್ಮಣರಿಗೆ ಈ ಭೋಜನವನ್ನು ನೀಡಿ ಆಶೀರ್ವಾದವನ್ನು ಪಡೆಯೋದ್ರಿಂದ ವಿಶೇಷ ಫಲಪ್ರಾಪ್ತಿಯಾಗುತ್ತದೆ ಅನ್ನುವ ನಂಬಿಕೆಯೂ ಸಹ ಇದೆ. ಹಾಗೆಯೇ ಈ ದಿನ ಕೆಟ್ಟ ಕೆಲಸಗಳನ್ನು ಮಾಡಲೇಬಾರದು. ವ್ರತ ಪಾಲನೆಗೆ ಯಾವುದೇ ಅಡಚಣೆಯಾಗದಂತೆ ನೋಡಿಕೊಂಡು ವ್ರತವನ್ನು ಆಚರಣೆ ಮಾಡಿದರೆ ಫಲಪ್ರಾಪ್ತಿಯಾಗೋದು ತುಂಬ ಸಾಧ್ಯ ಅಂತ ಹೇಳಲಾಗತ್ತೆ. ವೈಕುಂಠ ಏಕಾದಶಿಯ ಪೌರಾಣಿಕ ವ್ರತ ಕಥೆಯನ್ನು ಓದೋದ್ರಿಂದ ಅಥವಾ ಕೇಳೋದ್ರಿಂದ ವಿಶೇಷ ಯಜ್ಞ ಮಾಡಿದ ಫಲವೂ ಸಹ ದೊರೆಯುತ್ತದೆ ಅನ್ನುವ ನಂಬಿಕೆ ಇದೆ. ಹಾಗಾದರೆ ವೈಕುಂಠ ಏಕಾದಶಿಯ ವ್ರತದ ಕಥೆ ಏನು ಅಂತ ನೋಡೋದಾದರೆ, ಹಿಂದೆ ಗೋಕುಲ ಎಂಬ ನಗರದಲ್ಲಿ ವೈಖಾನಸ ಎಂಬ ರಾಜನು ರಾಜ್ಯವನ್ನು ಆಳ್ತಾ ಇರ್ತಾನೆ. ಆತನಲ್ಲಿ 4 ವೇದಗಳನ್ನು ತಿಳಿದ ಜ್ಞಾನಿ ಬ್ರಾಹ್ಮಣರು ಇರ್ತಾರೆ. ರಾಜನು ಪ್ರಜೆಗಳನ್ನು ಸ್ವಂತ ಮಕ್ಕಳಂತೆ ನೋಡ್ಕೊಳ್ತಾ ಇರ್ತಾನೆ. ಅವರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಕಷ್ಟಗಳು ಬಾರದಂತೆ ನೋಡ್ಕೊಳ್ತಾ ಇರ್ತಾನೆ. ಒಂದು ದಿನ ರಾತ್ರಿ ಸ್ವಪ್ನದಲ್ಲಿ ತಂದೆಯು ನರಕದಲ್ಲಿರೋದನ್ನು ಕಾಣ್ತಾನೆ. ಆ ಕನಸಿನಿಂದ ರಾಜನು ಆತಂಕಕ್ಕೊಳಗಾಗ್ತಾನಂತೆ. ಮಾರನೇ ದಿನ ಬೆಳಗ್ಗೆ ರಾಜನು ವಿದ್ವಾನ್ ಬ್ರಾಹ್ಮಣರನ್ನು ಕಂಡು ತನ್ನ ಸ್ವಪ್ನದ ಬಗ್ಗೆ ತಿಳಿಸುತ್ತಾನೆ. ತನ್ನ ತಂದೆಯು ನರಕದಲ್ಲಿ ಅತ್ಯಂತ ಕಷ್ಟವನ್ನು ಅನುಭವಿಸೋದನ್ನು ಕಂಡೆ. ಅಷ್ಟೇ ಅಲ್ಲದೆ, ಮಗನೇ, ನನ್ನನ್ನು ಈ ಕಷ್ಟದಿಂದ ಪಾರು ಮಾಡೆಂದು ಹೇಳಿದರು ಅಂತ ಹೇಳ್ತಾ ದುಃಖತಪ್ತನಾಗ್ತಾನೆ. ಕನಸಿನ ಬಗ್ಗೆ ಚಿಂತಿಸಿ ಸೋತಿದ್ದೇನೆ. ರಾಜ್ಯ, ದನ, ಮಕ್ಕಳು, ಮಡದಿ, ಸೈನ್ಯ, ಆನೆ, ಕುದುರೆ ಯಾವುದರ ಮೇಲೂ ಆಸಕ್ತಿ ಇಲ್ಲದಂತಾಗಿದೆ. ಈ ದುಃಖದಿಂದ ಪಾರಾಗೋದು ಹೇಗೆಂದು ಬ್ರಾಹ್ಮಣರಲ್ಲಿ ಕೇಳ್ಕೊಳ್ತಾನೆ. ಯಜ್ಞ, ಯಾಗ, ತಪಸ್ಸು, ವ್ರತ, ಪೂಜೆ ಇವ್ಯಾವುದನ್ನು ಮಾಡಿದರೆ ನರಕದಿಂದ ತನ್ನ ತಂದೆಗೆ ಮುಕ್ತಿ ದೊರಕುತ್ತದೆ ಅಂತ ಕೇಳ್ತಾನೆ. ತಂದೆ ತಾಯಿಯ ಕಷ್ಟವನ್ನು ಪರಿಹರಿಸದಿರುವ ಮಗನ ಜೀವನ ವ್ಯರ್ಥವೆಂದೇ ಅರ್ಥ. ಹಾಗಾಗಿ ನನ್ನ ತಂದೆಗೆ ಮುಕ್ತಿ ಸಿಗಲು ನಾನೇನು ಮಾಡಬೇಕೆಂದು ವಿದ್ವಾನರಲ್ಲಿ ಪ್ರಶ್ನಿಸುತ್ತಾನೆ. ಅದಕ್ಕೆ ಬ್ರಾಹ್ಮಣರು ಉತ್ತರಿಸುತ್ತಾ, ಅಲ್ಲಿಯೇ ಹತ್ತಿರದಲ್ಲಿ ಭೂತ, ಭವಿಷ್ಯ, ವರ್ತಮಾನಗಳೆಲ್ಲವನ್ನ ತಿಳಿದು ಹೇಳುವ ಜ್ಞಾನಿಗಳಾದ ಪರ್ವತ ಋಷಿಗಳ ಆಶ್ರಮಕ್ಕೆ ತೆರಳಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಎಂದು ಹೇಳ್ತಾರೆ. ಇದನ್ನು ತಿಳಿದ ರಾಜ ಪರ್ವತ ಋಷಿಯ ಆಶ್ರಮಕ್ಕೆ ತೆರಳಿ ನಡೆದ ವಿಷಯವನ್ನು ವಿವರಿಸಿ ಪರಿಹಾರ ಸೂಚಿಸುವಂತೆ ಕೇಳ್ಕೊಳ್ತಾನೆ. ರಾಜನ ತಂದೆಯ ಕಾಲದಲ್ಲಿ ನಡೆದದ್ದೆಲ್ಲವನ್ನೂ ತಪೋಶಕ್ತಿಯಿಂದ ತಿಳಿದುಕೊಳ್ಳುವ ಪರ್ವತ ಋಷಿಯು, ನಿನ್ನ ತಂದೆಯು ಪೂರ್ವ ಜನ್ಮದಲ್ಲಿ ಅನೇಕ ತಪ್ಪುಗಳನ್ನು, ಕೆಟ್ಟ ಕೆಲಸಗಳನ್ನು ಮಾಡಿದುದರ ಪರಿಣಾಮವೇ ಇದಾಗಿದೆ ಅಂತ ಹೇಳ್ತಾರೆ. ಇದನ್ನು ಕೇಳಿದ ರಾಜನು ಪರಿಹಾರವನ್ನು ತಿಳಿಸಬೇಕಾಗಿ ಋಷಿಯ ಬಳಿ ಕೇಳ್ಕೊಳ್ತಾನೆ. ಮಾರ್ಗಶಿರ ಮಾಸದ ಏಕಾದಶಿಯಂದು ತಂದೆಯ ಮುಕ್ತಿಗಾಗಿ ಉಪವಾಸವನ್ನು
ಅಂದರೆ ಉಪವಾಸ ವ್ರತವನ್ನು ಮಾಡಬೇಕೆಂದು ತಿಳಿಸ್ತಾರೆ. ಇದರ ಪುಣ್ಯದ ಫಲವಾಗಿ ತಂದೆಗೆ ನರಕದಿಂದ ಮುಕ್ತಿ ಸಿಗುತ್ತದೆ ಎಂದು ಹೇಳ್ತಾರೆ. ಋಷಿಗಳ ಮಾತಿನಂತೆ ರಾಜನು ಕುಟುಂಬ ಸಮೇತನಾಗಿ ವೈಕುಂಠ ಏಕಾದಶಿ ವ್ರತವನ್ನು ಮಾಡ್ತಾನೆ. ವ್ರತದ ಫಲವಾಗಿ ತಂದೆಗೆ ನರಕದಿಂದ ಮುಕ್ತಿ ಸಿಗುತ್ತದೆ. ಹಾಗಾಗಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷ ಏಕಾದಶಿಯ ವ್ರತವನ್ನು ಮಾಡುವವರ ಸರ್ವ ಪಾಪಗಳು ನಾಶವಾಗುತ್ತವೆ ಅನ್ನುವ ನಂಬಿಕೆ ಇದೆ. ಅಲ್ಲದೆ ಈ ದಿನದಂದು ಶಾಸ್ತ್ರಗಳಲ್ಲಿ ಹೇಳಿರುವ ನಿಯಮಗಳನ್ನು ಅನುಸರಿಸಿ ವಿಧಿವತ್ತಾಗಿ ಏಕಾದಶಿ ವ್ರತವನ್ನು ಮಾಡುವವರ ಮನೋಕಾಮನೆಗಳು ಈಡೇರುವುದಲ್ಲದೆ ವಿಷ್ಣುವು ವೈಕುಂಠದ ಬಾಗಿಲನ್ನು ತೆರೆಯುತ್ತಾನೆಂಬ ನಂಬಿಕೆ ಇದೆ. ಈ ವ್ರತವನ್ನು ಶ್ರದ್ಧೆಯಿಂದ ಮಾಡಿದವರಿಗೆ ಮರಣದ ನಂತರ ಸ್ವರ್ಗಲೋಕ ಪ್ರಾಪ್ತವಾಗುತ್ತದೆ ಅನ್ನುವ ನಂಬಿಕೆಯೂ ಸಹ ಇದೆ. ಸೊ ಇದಿಷ್ಟು ವೈಕುಂಠ ಏಕಾದಶಿಯ ಬಗ್ಗೆ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ.